ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಆಫ್ ದ ಸರ್ಫೇಸ್ ಆಫ್ ವಿ ಸ್ಪ್ಯಾನ್ಡ್ ಬೈ ದಿ ವೆಕ್ಟರ್ಸ್ 1 1 1 1 9 2 5 7 52 2 1 -1 0. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇದನ್ನ ಮ್ಯಾಟ್ರಿಕ್ಸ್ ಎ ಅಂತ ಬರ್ಕೋಬೇಕು. ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1 1 1 9 2 5 7 52 2 1 -1 0. ನೋಡಿ, ಮ್ಯಾಟ್ರಿಕ್ಸ್ ಎ ಅಂತ ಬರೆದಾದ್ಮೇಲೆ ಇಲ್ಲೇನು ಮಾಡಬೇಕಂದ್ರೆ ನೀವು ನೋಡಿ ಇಲ್ಲಿ ರಫ್ ವರ್ಕ್ ಇಟ್ಕೊಬಿಡ್ತೀನಿ ಈ ಸ್ಪೇಸ್ನ. ಈಗ ಈ 1 ಇದೆಯಲ್ಲ, ಈ 1ನ ರೆಫರೆನ್ಸ್ ಆಗಿ ತೊಗೋಬೇಕು. ಇದೆರಡನ್ನ 0 ಮಾಡಬೇಕು. ಇದು ಪೆನ್ಸಿಲಲ್ಲಿ ಬರೀರಿ, ಪೆನ್ಸಿಲಲ್ಲಿ ಬರೆದು ಬೇಕಿದ್ರೆ ಅಳಿಸ್ಬಿಡಿ. ಫಸ್ಟು ಈ 2ನ 0 ಮಾಡಬೇಕು. ನೋಡಿ, ಇದನ್ನ 0 ಮಾಡೋದು, ಈ ಡಬ್ಬದಲ್ಲಿರೋ ಎಲಿಮೆಂಟ್ನ 0 ಮಾಡಬೇಕು. ಅದನ್ನ ಮಾಡೋದು ಯಾವ ಥರ ಅಂದರೆ, ಈ ಡಬ್ಬ ಇರೋದು ಯಾವ ರೋಲಿ, R2 ರಿಪ್ಲೇಸ್ ಬೈ R2 ಅಂತ ಬರ್ಬಿಡಿ. ಯಾವಾಗ ರೆಫರೆನ್ಸ್ 1 ಇರುತ್ತೆ ಆವಾಗ ಈ ಥರ ಪ್ರೊಸೀಜರ್ ಫಾಲೋ ಮಾಡಿ. ಫಸ್ಟ್ ಏನು ಬರ್ಕೋಬೇಕು, R2 ರಿಪ್ಲೇಸ್ ಬೈ R2. ಈ ಡಬ್ಬದಲ್ಲಿರೋ ಎಲಿಮೆಂಟ್ ಯಾವುದು, +2 ಇದ್ದರೆ -2. ಈ ಸ್ಟಾರ್ ಇರೋ ರೋ ಯಾವುದು, R1. ಗೊತ್ತಾಗ್ತಿದೆಯಲ್ವ? ಫಸ್ಟ್ ಏನು ಮಾಡಬೇಕು, ಡಬ್ಬ ಇದೆಯಲ್ಲ, ಈ ಡಬ್ಬದಲ್ಲಿರೋ ಎಲಿಮೆಂಟ್ನ 0 ಮಾಡಬೇಕಂದ್ರೆ ಫಸ್ಟ್ ಈ ಡಬ್ಬ ಇದೆಯಲ್ಲ, ಈ ಡಬ್ಬ ಯಾವ ರೋಲ್ ಇದೆ, R2 ರಿಪ್ಲೇಸ್ ಬೈ R2 ಅಂತ ಬರ್ಕೊಳ್ಳಿ. ಆಮೇಲೆ ಇದು ಆಮೇಲೆ ಏನು ಮಾಡಬೇಕು, ಡಬ್ಬದ ಒಳಗಡೆ ಇದೆಯಲ್ಲ ಎಲಿಮೆಂಟ್ ಇದೆಯಲ್ಲ, ಅದ್ರ ಸೈನ್ ಚೇಂಜ್ ಮಾಡಿ ಬರ್ಕೋಬೇಕು. +2 ಇದ್ದರೆ -2. ಆಮೇಲೆ ಈ ಸ್ಟಾರ್ ಯಾವ ರೋಲ್ ಇದೆ, R1 ಅಂತ ಇಲ್ಲಿ ಬರಬೇಕು. ಅದೇ ಥರ ಸೇಮು ಇದಕ್ಕೆ 0 ಮಾಡೋಕ್ಕೆ ಯೂಸ್ ಮಾಡಬೇಕು. ಈಗೇನು ಮಾಡಬೇಕು, ಇಲ್ಲಿ ಈ ಡಬ್ಬದಲ್ಲಿರೋ ಎಲಿಮೆಂಟ್ನ 0 ಮಾಡಬೇಕಂದ್ರೆ ಫಸ್ಟ್ ಈ ಡಬ್ಬ ಯಾವ ರೋಲ್ ಇದೆ, R3 ಇಲ್ಲಿದೆ. R3 ರಿಪ್ಲೇಸ್ ಬೈ R3 ಅಂತ ಬರ್ಕೊಳ್ಳಿ. ಆಮೇಲೆ ಈ ಡಬ್ಬ ಒಳಗಡೆ ಇರೋ ಎಲಿಮೆಂಟ್ ಯಾವುದು, +2ನ -2 ಅಂತ ಬರ್ಕೊಳ್ಳಿ. ಆಮೇಲೆ ಸ್ಟಾರ್ ಎಲಿಮೆಂಟ್ ಯಾವುದು, R1. ಅರ್ಥ ಆಗ್ತಿದೆಯಲ್ವಾ? ಸ್ಟಾರ್ ರೋ ಯಾವುದು, R1. ಗೊತ್ತಾಗ್ತದೆ? ಸ್ಟಾರ್ದು ರೋ ತೊಗೋಬೇಕು. ಈಗ ನೋಡಿ, ಇಲ್ಲಿ ರೋ 1 ಇದೆ, ರೋ 2 ಇದೆ, ರೋ 3 ಇದೆ. ಬರೀ ರೋ 2 ರಿಪ್ಲೇಸ್ ಆಗ್ತಾಯಿದೆ, ರೋ 3 ರಿಪ್ಲೇಸ್ ಆಗ್ತಾಯಿದೆ. ಅಂದರೆ ನ್ಯೂ ರೋ ಬರ್ತಾಯಿದೆ, R3ಗೂ ನ್ಯೂ ರೋ ಬರ್ತಾಯಿದೆ. ಆದರೆ R1 ರಿಪ್ಲೇಸ್ ಆಗ್ತಾಯಿಲ್ಲ. ಅಂದರೆ ಅರ್ಥ ಏನು, R1 ರಿಪ್ಲೇಸ್ ಆಗ್ತಾಯಿಲ್ಲ ಅಂದರೆ R1 ಅಂತ. R2 ರಿಪ್ಲೇಸ್ ಬೈ ಹೊಸ ರೋ ಯಾವುದು, R2 -2 R1. R3 ರಿಪ್ಲೇಸ್ ಬೈ R3 -2 R1. ಈಗ ಫಸ್ಟ್ ಇದು ಬರ್ಕೊಳ್ಳಿ, ಇಲ್ಲಿ ಕೋಲನ್ ಬರೀರಿ. ಆಮೇಲೆ ಇಲ್ಲಿ ರೌಂಡ್ ಹೊಡಿತಾ ಇರೋದನ್ನ ಬರ್ಕೊಳ್ಳಿ. ಇಲ್ಲಿ ಇದರ ಫರ್ಕು ಎಕ್ಸಾಂಪಲ್ ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ಕೋಲನ್ ಬರ್ಕೊಳ್ಳಿ. ಆಮೇಲೆ ಇಲ್ಲಿ ಇರೋದನ್ನ ಇಲ್ಲಿ ಬರ್ಕೊಬಿಡಿ. ಈಗೇನು ಮಾಡಿ, R1ನ A ಹಾಕ್ಕೊಳ್ಳಿ, R2ನ B -2, R1ನ A ಹಾಕ್ಕೊಳ್ಳಿ, R3ನ C -2. ಈ ಥರ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ. ಹಿಂಗೆ ಮಾಡ್ತೀರಾ ಕ್ಯಾಲ್ಸಿಲಿ ಟೈಪ್ ಅಂದರೆ A: B -2, A: C -2. ಫಸ್ಟ್ ಆಲ್ಫಾ A, ಆಲ್ಫಾ ಇಂಟೆಗ್ರಲ್ ಆಲ್ಫಾ B -2, ಆಲ್ಫಾ A, ಆಲ್ಫಾ ಇಂಟೆಗ್ರಲ್ ಆಲ್ಫಾ C -2, ಆಲ್ಫಾ ಈ ಥರ ಟೈಪ್ ಮಾಡ್ಕೊಳ್ಳಿ. A, B -2A, C -2A ಕ್ಯಾಲ್ಕುಲೇಟ್. ಏನು ಮಾಡಬೇಕು, A = ಅಂತ ಬಂತು. ಫಸ್ಟ್ ಕಾಲಮ್ ನೋಡಿ, A1, B2, C2. ಆನ್ಸರ್ ಬಂದು 1 0 0 ಈಕ್ವಲ್ A1, B5, C1. ಆನ್ಸರ್ ಬಂದು 1 3 -1. ನೆಕ್ಸ್ಟ್ A1, B7, C -1.
ಆನ್ಸರ್ 1 5 -3. ಆಮೇಲೆ A9 B52 C0 ಆನ್ಸರ್ 9. ಆಮೇಲೆ 34 ಆಮೇಲೆ -18 ಈ ಥರ ಬರ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈಗ ನೋಡಿ ಇದು ರೆಫರೆನ್ಸ್ 1 ಇದ್ದರೆ ಒಳ್ಳೆಯದು. ಅರ್ಥ ಆಗ್ತಿದೆಯಾ? ಇಲ್ಲಿ 1 ಇಲ್ಲ, ಇದು ಮೇಲ್ಗಡೆ ತಗೋಬಿಡಿ. ಏನಾಗುತ್ತೆ, R2 ಇಂಟರ್ಚೇಂಜ್ ಟು R3 ಆಗುತ್ತೆ. A ಮ್ಯಾಟ್ರಿಕ್ಸ್ ಈಕ್ವಲೆಂಟು 1 1 1 9 0 -1 -3 -18 0 3 5 3 4. ಈಗೇನು ಮಾಡಿ ಇದನ್ನ 1 ಮಾಡ್ಕೊಳ್ಳಿ. ಅಂದರೆ R2 ಡಿವೈಡೆಡ್ ಬೈ -1, R2 ರಿಪ್ಲೇಸ್ ಬೈ R2 ಡಿವೈಡೆಡ್ ಬೈ -1. ಇದೇನಾಗುತ್ತೆ, A ಈಕ್ವಲೆಂಟು ನೋಡಿ 1 1 1 9 ಡಿವೈಡ್ ಬೈ -1 ಅಂದರೆ 0, -1 ಬೈ -1 ಅಂದರೆ 1, -3 ಬೈ -1 ಅಂದರೆ 3, -18 ಬೈ -1 ಅಂದರೆ 18, ಆಮೇಲೆ 0 3 5 34 ಈ ಥರ ಬರ್ಕೋಬೇಕು. ನೋಡಿ ನೆಕ್ಸ್ಟ್ ಬಂದು ಈಗ ರೆಫರೆನ್ಸು ಇದು ತಗೋಬೇಕು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಇದನ್ನ 0 ಮಾಡಬೇಕು. ಇದನ್ನ 0 ಮಾಡೋದು ಯಾವ ಥರ ಅಂದರೆ, ಈ ಡಬ್ಬದಲ್ಲಿರೋ ಎಲಿಮೆಂಟ್ನ 0 ಮಾಡೋದು ಯಾವ ಥರ ಅಂದರೆ, ಈ ಡಬ್ಬ ಇರೋದು R3, R3 ರಿಪ್ಲೇಸ್ ಬೈ R3 ಅಂತ ಬರ್ಬಿಡಿ. ಫಸ್ಟ್ ಡಬ್ಬದ ಎಲಿಮೆಂಟ್ ಏನು +3, ಅದಕ್ಕೆ -3 ಅಂತ ಹೊಡೀರಿ. ಮತ್ತು ಸ್ಟಾರ್ದು ಯಾವ ರೋ ಬರ್ಕೊಬಿಡಿ R2. ಈಗ ನೋಡಿ ಇಲ್ಲಿ ಬರೀ ನಾವು R2 ಮಾತ್ರ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಿದೆಯಲ್ವಾ? ಬರೀ ಏನು ರಿಪ್ಲೇಸ್ ಮಾಡ್ತಾ ಇದ್ದೀವಿ, R2 ಮಾತ್ರ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಸಾರಿ, R3 ಮಾತ್ರ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಇಲ್ಲೇನಂದರೆ R1 ರಿಪ್ಲೇಸ್ ಮಾಡ್ತಾ ಇಲ್ಲ, R1 ರಿಪ್ಲೇಸ್ ಬೈ R1 ಓನ್ಲಿ, R2 ರಿಪ್ಲೇಸ್ ಬೈ R2 ಓನ್ಲಿ, R3 ಮಾತ್ರ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಅದೇನು R3 - 3R2. ಈಗ ಏನು ಮಾಡಿ, ಈ ರೈಟ್ ಫಸ್ಟ್ ಬರ್ಕೊಳ್ಳಿ, R1 ಕೋಲನ್ ಬರೆದು ಈ ರೈಟು ಆಮೇಲೆ ಬರ್ಕೊಳ್ಳಿ ಕೋಲನ್, ಆಮೇಲೆ ಈ ರೈಟು ಆಮೇಲೆ ಬರ್ಕೊಳ್ಳಿ R3 - 3R2. ಇದನ್ನ ಕ್ಯಾಲ್ಸಿಯಲ್ ಟೈಪ್ ಮಾಡ್ಕೊಬಿಡೋಣ. R1 ಬದಲು A ಹಾಕ್ಕೊಳ್ಳಿ, R2 ಬದಲು B, R3 ಬದಲು C -3, ಆಲ್ಫಾ A, ಆಲ್ಫಾ ಇಂಟೆಗ್ರಲ್, ಆಲ್ಫಾ B, ಆಲ್ಫಾ ಇಂಟೆಗ್ರಲ್, ಆಲ್ಫಾ C -3, ಆಲ್ಫಾ B ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಹೊಡೀರಿ. A ಅಂದರೆ 1 0 0, ಆನ್ಸರ್ ಬಂದು A ಈಕ್ವಲೆಂಟು 1 0 0 ಈಕ್ವಲ್. A ಅಂದರೆ 1, B ಅಂದರೆ 1, C ಅಂದರೆ 3, ಆನ್ಸರ್ 1 1 0. ನೆಕ್ಸ್ಟ್ ಈಕ್ವಲ್. A ಅಂದರೆ 1, B ಅಂದರೆ 3, C ಅಂದರೆ 5, ಆನ್ಸರ್ 1 3 -4. ನೆಕ್ಸ್ಟು A ಅಂದರೆ 9, B ಅಂದರೆ 18, C ಅಂದರೆ 34, ಆನ್ಸರ್ 9 18 -20. ಈಗ ನೋಡಿ, ಇದಾದಮೇಲೆ ಏನು ಮಾಡಬೇಕಿಲ್ಲಿ ಅಂದರೆ ನೀವು ನೋಡಿ ಇದು 1 ಮಾಡ್ಬಿಡಿ, ಇಲ್ಲಾಂದರೆ ಇಲ್ಲಿಗೆ ನಿಲ್ಲಿಸಿದ್ರು ನಡೆಯುತ್ತೆ. ಈಗ ಇದನ್ನ 1 ಮಾಡಿದ್ರೆ R3 ರಿಪ್ಲೇಸ್ ಬೈ
R3 ಡಿವೈಡ್ ಬೈ -4 ಮಾಡಿದ್ರೆ ಏನಾಗುತ್ತೆ 1119 ಆಮೇಲೆ 0 1 3 18 0 0 -4 ಬೈ -4 ಅಂದರೆ 1 -20 ಬೈ -4 ಅಂದರೆ -4 ಅಂದರೆ 5 1 ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲೇನು ಕೇಳಿದ್ದಾರೆ, ಫೈಂಡ್ ದ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಆಫ್ ದ ಬಿ. ಇಲ್ಲಿ therefore basis of the subspace, ಬೇಸಿಸ್ ಕೇಳಿದ್ರೆ ಈ ಥರ ಬರೀರಿ, ಬೇಸಿಸ್ ಆಫ್ ದ ಸಬ್ಸ್ಪೇಸ್ ಎಸ್ ಸ್ಪ್ಯಾನ್ಡ್ ಬೈ ವಿ ಅಂತ ಬರೋದು, ಈಸ್ ಅಂತ ಬರೋದು. ನೀವೇನು ಬರಿಬೇಕು, ಇದನ್ನ ಈ ರೋನ ಬರಿಬೇಕು ಫಸ್ಟು 1 1 1 9, ಆಮೇಲೆ ಈ ರೋನ ಬರೀರಿ 0 1 3 18, ಆಮೇಲೆ ಇದನ್ನ ಬರೀರಿ 0 0 1 5 ಆ್ಯಂಡ್ ಡೈಮೆನ್ಷನ್ ಆಫ್ ಎಸ್ ಇಸ್ 3. 0 ರೋ ಬಿಟ್ಟು ಎಲ್ಲ ಬರೀ, ಇಲ್ಲಿ 0 ರೋ ಯಾವುದೂ ಇಲ್ಲ, ಎಲ್ಲ ಬರೀ. ಆ್ಯಂಡ್ ಡೈಮೆನ್ಷನ್ ಆಫ್ ಎಸ್ ಬಂದು ಇಲ್ಲಿ ಎಷ್ಟಿದೆ, 1 2 3 ವೆಕ್ಟರ್ಸ್ ಇದೆ, ಅದಕ್ಕೆ 3 ಅಷ್ಟೇ ಬಂದಿತ್ತು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.